ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೋಬನು ಗ್ರಂಥ 8ನೆಯ ಅಧ್ಯಾಯ 6ನೆಯ ವಚನದಲ್ಲಿ, ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಆತನು ನಿಶ್ಚಯವಾಗಿ ನಿಮಗೋಸ್ಕರ ಎಚ್ಚೆತ್ತು ನಿಮ್ಮ ಕುಟುಂಬದಲ್ಲಿ ಬಂದಿರುವ ಅನೇಕ ಸಮಸ್ಯೆಗಳನ್ನು ನೀಗಿಸಿ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಚಿಂತೆ ಮಾಡದೆ ಧೈರ್ಯದಿಂದಿರ್ರಿ, ಏಕೆಂದರೆ ನಿಮ್ಮ ಸ್ಥಿತಿಯು ಎಷ್ಟೇ ಗಂಭೀರವಾಗಿದ್ದರೂ ನಿಮ್ಮ ಕಣ್ಣೀರು ಕರೆಮೋಡದ ಹಾಗೆ ಮುಚ್ಚಿಕೊಂಡಿದ್ದರೂ ನಿಮ್ಮ ದುಃಖವು ಸಮುದ್ರದ ಹಾಗೆ ತುಂಬಿಕೊಂಡಿದ್ದರೂ ಭಯಪಡಬೇಡಿರಿ. ಆತನು ನಿಮ್ಮ ಸ್ಥಿತಿಯನ್ನು ಎಚ್ಚೆತ್ತು ನಿಮ್ಮ ನೀತಿಯ ನಿವಾಸವನ್ನು ಬಲಪಡಿಸಿ ಮೇಲೆತ್ತುವನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಿಮ್ಮ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿಮ್ಮ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಆತನು ತನ್ನ ಜನರನ್ನು ಬಹಳ ಅಭಿವೃದ್ಧಿ ಮಾಡಿ ನಿಮ್ಮ ವೈರಿಗಳಿಗಿಂತ ಬಲಿಷ್ಠರನ್ನಾಗಿ ಮಾಡುವನು. ಏಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಾಕೀಯ ಜನವಾಗುವುದಕ್ಕೆ ಆದುಕೊಂಡನು. ಅದಾದ್ದರಿಂದ ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಆತನನ್ನೇ ಹೊಂದಿಕೊಂಡು ಆತನ ಹೆಸರಿನ ಮೇಲೆಯೇ ಪ್ರಮಾಣ ಮಾಡಬೇಕು. ಆತನೊಬ್ಬನೇ ನಿಮ್ಮ ಸ್ತೋತ್ರಕ್ಕೆ ಪಾತ್ರನು. ಆತನು ನಿಮ್ಮ ದೇವರು. ನೀವು ನೋಡಿದ ಆ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ನಿಮಗೋಸ್ಕರ ನಡೆಸಿದವನು ಆತನೇ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.